राम भद्राय रामचंद्राय वेदसे रघुनाथाय नाथाय सीताया पतये नमः। ओम व्यासाय भवनाशाय श्रीशाय गुणराशे हृद्याय शुद्ध विद्याय मध्वाय च नमो नमः। सो ಇವತ್ತಿನ ಶ್ಲೋಕ 39 ಮಹಿಳೆಯರೇ. ಶ್ರೀ ಗುರುಭ್ಯೋ ನಮಃ. ಮಹೋತ್ಸವಂ ತಂ ತ್ವನುಭೂಯ ದೇವತಾ ನರಾಶ್ಚ ಸರ್ವೇ ಪ್ರಯಯುರ್ಯಥಾಗತಂ ಪಿತಾ ಚ ರಾಮಸ್ಯ ಸುತೈ ಸಮನ್ವಿತೋ ಯಯಾವಯೋಧ್ಯಾಂ ಸ್ವಪುರೀಂ ಮುದಾ ತತಃ. 39ನೇ ಶ್ಲೋಕ. ಈ ಅತ್ಯದ್ಭುತ ಈ ವಿವಾಹ ಮಹೋತ್ಸವಕ್ಕೆ ಬಂದಿದ್ದ ಎಲ್ಲಾ ದೇವತೆಗಳು ಹಾಗೂ ಮನುಷ್ಯರು ಆ ಮಹೋತ್ಸವವನ್ನು ನೋಡಿ ತುಂಬಾ ಸಂತೋಷ ಪಟ್ಟು ಅಲ್ಲಿಂದ ಹೊರಟು ಹೋದರಂತೆ. ಬಳಿಕ ರಾಮನ ತಂದೆಯಾದ ದಶರಥನು ಕೂಡ ತನ್ನ ಮಕ್ಕಳಿಂದ ಒಡಗೂಡಿ ತನ್ನ ಪಟ್ಟಣವಾದ ಅಯೋಧ್ಯ ನಗರಕ್ಕೆ ಸಂತೋಷದಿಂದ ಹೊರಟು ಹೋದನಂತೆ. ಮಹೋತ್ಸವಂ ತಂ ಅನುಭೂಯ ದೇವತಾ ನರಾಶ್ಚ ಸರ್ವೇ ಪ್ರಯಯುಃ ಯಥಾ ಆಗತಂ ಪಿತಾ ಚ ರಾಮಸ್ಯ ಸುತೈಃ ಸಮನ್ವಿತೋ ಯಯೌ ಅಯೋಧ್ಯಾಂ ಸ್ವಪುರೀಂ ಮುದಾ ತತಃ. ಮಹೋತ್ಸವಂ, ಈ ವಿವಾಹ ಮಹೋತ್ಸವಂ ತಂ ತು ಅನುಭೂಯ ದೇವತಾ, ಚೆನ್ನಾಗಿ ಅನುಭವಿಸಿ ಆಯ್ತು, ಬೇಕಾದ್ದು ತಿಂದಾಯ್ತು, ಆಮೇಲೆ ಬೇಕಾದ ಅಲಂಕಾರ ಮಾಡಿಕೊಂಡು ಸಡಗರದಲ್ಲಿ ಪಾಡ್ಕೊಂಡಾಯ್ತು, ಎಲ್ಲ ಒಬ್ರಿಗೊಬ್ರು ಮಾತಾಡಿ ಆಯ್ತು. ಸೊ ಎಲ್ಲ ಮುಗಿಸಿಕೊಂಡು ನರಾಶ್ಚ ಸರ್ವೇ, ಬಂದವರೆಲ್ಲ ಪ್ರಯಯುಹು ಹೊರಟರು. ಯಥಾ ಆಗತಂ, ಹೇಗೆ ಬಂದಿದ್ದಾರೋ, ರಥಗಳಲ್ಲಿ ಬಂದವರು ರಥಗಳಲ್ಲಿ, ನಡ್ಕೊಂಡು ಬಂದವರು ನಡ್ಕೊಂಡು ಹೇಗೆ ಹೇಗೆ ಬಂದಿದ್ದಾರೋ ಹಾಗೆ ಹೊರಟಿದ್ದಾರೆ. ಪಿತಾ ಚ ರಾಮಸ್ಯ ಸುತೈ ಸಮನ್ವಿತೋ, ದಶರಥ ತಂದೆ ಅಂತ ಹೇಳಿದ್ರೆ ದಶರಥ, ರಾಮಸ್ಯ ಸುತೈಹಿ, ರಾಮಸ್ಯ ಚ ಪಿತಾ ಅಂದ್ರೆ ರಾಮನ ತಂದೆ ಶ್ರೀರಾಮಚಂದ್ರ ದೇವರ ತಂದೆ ದಶರಥ, ಸುತೈ ಸಮನ್ವಿತೋ 4 ಜನ ಗಂಡು ಮಕ್ಕಳು, ಅವರ 4 ಜನ ಅವರಿಗೆ ಸೊಸೆಯರು. ಸೊ ಯಯೌ, ಎಲ್ಲರ ಜೊತೆಗೆ, ತನ್ನ ಮಡದಿಯರ ಜೊತೆಗೆ, ಎಲ್ಲರ ಜೊತೆಗೆ ಅಯೋಧ್ಯಾಂ ಸ್ವಪುರೀಂ, ಅಯೋಧ್ಯ ಪಟ್ಟಣಕ್ಕೆ ಮುದಾ ತತಃ, ಮುದ ಪ್ರೀತಿಯಿಂದ ವಾಪಸ್ಸು ಹೊರಟಿದ್ದಾರೆ, ತತಃ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥದ್ದು. ಸೊ ಈ 39ನೇ ಶ್ಲೋಕಕ್ಕೆ ಅಂತ ಹೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನಂತರ ಸುರರು ನರರು ಮೊದಲಾಗಿ ಎಲ್ಲರೂ, ಅಲ್ಲಿ ದೇವತೆಗಳು ಮೇಲಿಂದ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಕೂತಿದ್ದಾರೆ, ಎಲ್ಲರೂ ಹೊರಟಿದ್ದಾರೆ. ಸೊ ಎಲ್ಲರೂ ಆ ಮಹೋತ್ಸವವನ್ನು ಸವಿದು ಹೇಗೆ ಸಂಭ್ರಮದಿಂದ ಬಂದಿದ್ದರೋ ಹಾಗೆಯೇ ತೆರಳಿದರು. ಬಳಿಕ ರಾಮನ ತಂದೆ ದಶರಥ ತನ್ನ ಪುತ್ರರೊಂದಿಗೆ ಕೂಡಿಕೊಂಡು ತನ್ನ ಪಟ್ಟಣವಾದ ಅಯೋಧ್ಯೆಗೆ ಆನಂದದಿಂದ ತೆರಳಿದರು ಅನ್ನುವಂಥದ್ದು. ಅಲ್ಲಿಗೆ ಕೆಲಸ, ಸಾರ್ಥಕ ಕೆಲಸ ಆಯಿತು, ಎಲ್ಲರೂ ಸಂತೋಷದಿಂದ ಹೊರಟಿದ್ದಾರೆ. ಈಗ ದಾರಿಯಲ್ಲಿ ಏನಾಗ್ತದೆ ನೋಡುವ. ನೆಕ್ಸ್ಟ್ ಶ್ಲೋಕ. ತದಂತರೇ ಸೋತ ದದರ್ಶ ಭಾರ್ಗವಂ ಸಹಸ್ರ ಲಕ್ಷಾಮಿತ ಭಾನುದೀಧಿತಿಂ ವಿಭಾಸಮಾನಂ ನಿಜರಶ್ಮಿ ಮಂಡಲೇ ಧನುರ್ಧರಂ ದೀಪ್ತ ಪರಶ್ವಧಾಯುಧಂ. ಆಮೇಲೆ ಆ ದಶರಥ ರಾಜನು ವಿದೇಹ ಅಯೋಧ್ಯ ಪಟ್ಟಣಗಳ ಇವುಗಳ ಮಧ್ಯದಲ್ಲಿ ಸಹಸ್ರ ಲಕ್ಷ ಅಮಿತರು ಆದ ಸೂರ್ಯರ ಕಿರಣದಂತೆ ಕಿರಣವುಳ್ಳ ಸ್ವಾಭಾವಿಕವಾದ ಜ್ಞಾನವೆನ್ನುವ ಕಿರಣ ಸಮೂಹದಲ್ಲಿ ಪ್ರಕಾಶಿಸುತ್ತಿರುವ, ಧನುಸ್ಸನ್ನು ಧರಿಸಿರುವ, ಪ್ರಕಾಶಮಾನವಾದ ಕುಠಾರವೇ ಆಯುಧವಾಗಿಯುಳ್ಳ ಭೃಗುರೋತ್ಪನ್ನನಾದ ಪರಶುರಾಮನನ್ನು ಕಂಡನಂತೆ. ತದಂತರೇ ಸೋಥ ದದರ್ಶ ಭಾರ್ಗವಂ ಸಹಸ್ರ ಲಕ್ಷಾಮಿತ ಭಾನು ದೀಧಿತಿಂ ವಿಭಾಸಮಾನಂ ನಿಜರಶ್ಮಿ ಮಂಡಲೇ ಧನುರ್ಧರಂ ದೀಪ್ತ ಪರಶ್ವದಾಯುಧಂ. ತದಂತರೇ ಅಂದ್ರೆ ಮಾರ್ಗ ಮಧ್ಯದಲ್ಲಿ. ಎಲ್ಲಿಂದ ಹೊರಟಿದ್ದಾರೆ? ಮಿಥಿಲಾಪುರಿಯಿಂದ ಹೊರಟಿದ್ದಾರೆ. ಅಯೋಧ್ಯಾಪುರಿಯನ್ನು ತಲುಪಲಿಲ್ಲ,
ಮಧ್ಯದಲ್ಲಿ ತದಂತರೆ ಸಹ ಅಥ ಅಂತ ಹೇಳಿದ್ರೆ ಆ ದಶರಥ ರಾಜನಿಗೆ ಸಹ ಅಂತ ಹೇಳಿದ್ರೆ 4 ಜನ ಗಂಡು ಮಕ್ಕಳು, ಅವರಿಗೆ 4 ಜನ ಸೊಸೆಯರು, ಎಲ್ಲರನ್ನು ಕರ್ಕೊಂಡು ಭಾರಿ ಸಂತೋಷ ಸಡಗರದಿಂದ ಹೋಗ್ತಾ ಇರುವಾಗ ಅಥ ಈಗ ದದರ್ಶ ಭಾರ್ಗವಂ ಪರಶುರಾಮ ದೇವರು ಭಾರ್ಗವಂ ದದರ್ಶ ನೋಡಿದ್ರು. ದಶರಥ ರಾಜನಿಗೆ ನೋಡಿ ಏನಾಯ್ತು, ಹೆದರಿಕೆ ಹುಟ್ಟಿತು. ಏನಂತ ಹೇಳಿದ್ರೆ ಪರಶುರಾಮ ದೇವರು ಅಂತ ಹೇಳಿದ್ರೆ ಈ ಕಡೆಯಿಂದ ಭಗವಂತ ಶ್ರೀರಾಮಚಂದ್ರ, ಆ ಕಡೆಯಿಂದ ಭಗವಂತ ಪರಶುರಾಮ. ನಮಗೆ ಈ ದಿವಸ ಇವತ್ತಿನ ಈ ವಿಶೇಷ ಈ ಪ್ರಥಮನ ಏಕಾದಶಿ ದಿವಸ ಇಬ್ಬರಿಬ್ಬರು ಭಗವಂತರ ಕಥೆಯನ್ನು ಕೇಳುವಂತಹದ್ದು ಇದು ದೊಡ್ಡ ಭಾಗ್ಯ ಇವತ್ತು. ಸೊ ಆದರೆ ದಶರಥನಿಗೆ ಮಾತ್ರ ಭಾರ್ಗವಂ ದದರ್ಶ ಪರಶುರಾಮನನ್ನು ನೋಡಿದ್ದು. ಒಂದೇ ಸಲಕ್ಕೆ ಏನಾಯಿತು, ಚಿಲ್ ಇಫೆಕ್ಟ್ ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ಆಪತ್ತು ಬಂದ ಹಾಗೆ. ಯಾಕಂತ ಹೇಳಿದ್ರೆ ಪರಶುರಾಮ ಏನಿಲ್ಲ ಅಂತ ಹೇಳಿದ್ರೆ ಇಡೀ ದಂಡಯಾತ್ರೆ ಮಾಡಿಕೊಂಡು ಎಲ್ಲಾ ಕ್ಷತ್ರಿಯರ ಸಂಹಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಿರೋದು. ಆದ್ರೂ ಕೂಡ ಪೊಲೀಸರು ಬಂದ್ರೆ ಯಾರನ್ನ ಹೇಳ್ಕೊಂಡು ಹೋಗ್ತಾರೆ, ಕಳ್ಳರನ್ನ ಹೇಳ್ಕೊಂಡು ಹೋಗ್ತಾರೆ. ಆದ್ರೂ ಪೊಲೀಸರು ಪೊಲೀಸ್ ಅಂತ ಅವತ್ತೆಲ್ಲ ಹಳ್ಳಿಯಲ್ಲೆಲ್ಲ ಜೋರು. ಪೊಲೀಸ್ ಬಂದ್ರೆ ಏನಂತಾರೆ ಒಂದು ಆ ತರ ಸಹಸ್ರ ಲಕ್ಷಾಮಿತ ಭಾನು ದೀತಿತಿಂ. ಸೊ ನೋಡ್ತಾ ಇದ್ದಾರೆ ಇಡೀ ದಶರಥನ ಆ ಇಡೀ ಮೆರವಣಿಗೆಯಲ್ಲಿರುವಂತಹ ಮದುಮಕ್ಕಳನ್ನು ಕರ್ಕೊಂಡು ಹೋಗುವಂತಹ ಈ ಮೆರವಣಿಗೆಯಲ್ಲಿರುವಂತಹ ಎಲ್ಲರ ಜನರು ನೋಡ್ತಾ ಇದ್ದಾರೆ ಈ ಭಾರ್ಗವನನ್ನ. ಸಹಸ್ರ ಲಕ್ಷ ಅಮಿತ ಭಾನು ದೀಧಿತಿಂ. ಸಹಸ್ರ ಭಾನು ಅಂದ್ರೆ ಸೂರ್ಯ. ಸೊ 1,000 ಸೂರ್ಯನ ಕಿರಣಗಳಿಂದ ಶೋಭಿತವಾಗಿರುವಂತಹದ್ದು ಸಹಸ್ರ. ಕೆಲವರಿಗೆ ಸಹಸ್ರ, ಕೆಲವರಿಗೆ ಲಕ್ಷ ಅಂತ ಹೇಳಿದ್ರೆ ಲಕ್ಷ ಸೂರ್ಯರನ್ನು ನೋಡಿದಾಗ ಆಗ್ತಾ ಇದೆ. ಇನ್ನು ಕೆಲವರಿಗೆ ಅಮಿತ ಭಾನು. ಅಮಿತ ಅಂದ್ರೆ ಲೆಕ್ಕ ಇಲ್ಲದಷ್ಟು ಸೂರ್ಯರ ಏನು ಆ ಪ್ರಕಾಶ ಕಂಡ್ರೆ ಹೇಗಾಗ್ತದೆ ಆ ತರ ಕಣ್ಣು ಕುಕ್ಕಿ ಬರುವಂತಹ ಪ್ರಕಾಶ ಅಂತ ಹೇಳಿದ್ರೆ ಇದೇನಿದು, ಒಬ್ಬರಿಗೆ ಸಹಸ್ರ, ಒಬ್ಬರಿಗೆ ಲಕ್ಷ, ಒಬ್ಬರಿಗೆ ಅಮಿತ, ಈ ರೀತಿ ಏನದು ಅಂತೇಳಿ ಕೇಳಿದ್ರೆ ಅವರವರ ಯೋಗ್ಯತೆಗೆ ಸರಿಯಾಗಿ ನಮಗೆ ಭಗವಂತ ಕಾಣಿಸಿಕೊಳ್ಳುವಂತಹದ್ದು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಿದ್ದಾರೆ. ಸಹಸ್ರ ಲಕ್ಷ ಅಮಿತ ಭಾನು ದೀಧಿತಿಂ. ಈಗ ನಾವು ಒಂದು ದೇವರ ದರ್ಶನಕ್ಕೆ ಹೋದ್ರೆ ಒಬ್ರು ಆ ದೇವರಲ್ಲಿ ಹೊರಗೆ ಬಂದು ನೋಡ್ತಾರೆ, ನನಗೆ ಆ ದೇವರನ್ನು ನೋಡಿದ್ದೇ ಗೊತ್ತಾಗ್ಲಿಲ್ಲ ಅಂತ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಆ ದೇವರು ಏನು ಅಲಂಕಾರ ಇವತ್ತು, ಏನು ಇಡೀ ಮಂಗಳೂರಿದ್ದು ಮಲ್ಲಿಗೆ ಬಂದಿದೆ ಅಂತೇಳಿ ಅದನ್ನ ನೋಡ್ಬಿಟ್ಟಿದ್ದಾರೆ ಅವರು. ಮಂಗಳೂರಿದ್ದು ಮಲ್ಲಿಗೆ ಅದನ್ನು ಇಟ್ಟದನ್ನು ನೋಡಿದ್ದಾರೆ. ಸೊ ಇನ್ನೊಬ್ರು ಬಂದು ಹೇಳ್ತಾರೆ ಏನು ಶಂಖ ಚಕ್ರ ಅಲ್ಲ, ಏನು ಒಂದು ಆ ಕಿರೀಟ ಇವತ್ತು ವಜ್ರದ ಕಿರೀಟ ಅಂತ. ಸೊ ಈ ರೀತಿ ಒಬ್ಬೊಬ್ಬರಿಗೆ ದೇವರು ಒಬ್ಬೊಬ್ಬರು ಒಂದೊಂದು ರೀತಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಈ ರೀತಿ ಪರಶುರಾಮ ಅವರವರ ಯೋಗ್ಯತೆಗೆ ಸರಿಯಾಗಿ ದೇವರು ಕಾಣಿಸಿಕೊಳ್ತಾ ಇದ್ದಾರೆ. ದೀಧಿತಿಂ ಅಂತ ಹೇಳಿದ್ರೆ ಕಾಂತಿ ಪ್ರಕಾಶ, ಸೂರ್ಯನ ಕಾಂತಿ, ಅದಕ್ಕೆ ದೀಧಿತಿಂ ಹೇಳುವಂತಹದ್ದು. ಒಬ್ಬರಿಗೆ ಸಹಸ್ರ, ಇನ್ನೊಬ್ಬರಿಗೆ ಲಕ್ಷ, ಇನ್ನೊಬ್ಬರಿಗೆ ಅಮಿತ, ಈ ರೀತಿ. ಭಾಸಮಾನಂ ಅಂತ ಹೇಳಿದ್ರೆ ಆ ಪ್ರಕಾಶ ಕಾಣಿಸಿಕೊಳ್ಳುವಂತಹದ್ದು, ಕಂಗೊಳಿಸುವಂತಹದ್ದು, ಶೋಭಾಯಮಾನವಾಗಿರುವಂತಹ ಆ ಭಾರ್ಗವ ಪರಶುರಾಮ. ನಿಜ ರಶ್ಮಿ ಮಂಡಲೆ ಯಾರ್ದು ಪ್ರಕಾಶ ಬೇಕಾಗಿಲ್ಲ ಭಗವಂತನಿಗೆ. ತನ್ನದೇ ನಿಜ ಅಂದ್ರೆ ತನ್ನದೇ ರಶ್ಮಿ ಮಂಡಲೆ ಅಂತ ಹೇಳಿದ್ರೆ ಕಿರಣಗಳ ಮಂಡಲ ಅಂತ ಹೇಳಿದ್ರೆ ಕಿರಣಗಳ ಸಮೂಹದಿಂದ ಶೋಭಿತವಾಗಿರುವಂತಹ ಪರಶುರಾಮ ದೇವರು. ಧನುರ್ಧರಂ ಅಂತ ಹೇಳಿದ್ರೆ ಧನುಸ್ಸನ್ನು ಧರಿಸಿದ್ದಾರೆ. ದೀಪ್ತ ಪರಶ್ವಧಾಯುಧಂ ಹೊಳೆಯುತ್ತಿರುವ ದೀಪ ಅಂದ್ರೆ ಗೊತ್ತು ನಮ್ಗೆ, ನಮ್ಮ ಮನೆಯಲ್ಲಿ ದೀಪ. ಸೊ ದೀಪ ಅಂದ್ರೆ ಹೊಳೆಯುತ್ತಾ ಇರ್ತದೆ. ದೀಪ್ತ ಅಂದ್ರೆ ಹೊಳೆಯುತ್ತಿರುವ. ಪರಶು ಅಂದ್ರೆ ಪರಶುರಾಮ ದೇವರಿಗೆ ಅದು ಸ್ಪೆಷಲ್. ಯಾವುದು ಪರಶುರಾಮ ಅಂತ ಹೇಳಿದ್ರೆ ಕೊಡಲಿ. ಸೊ ಪರಶು, ಆ ಪರಶ್ವಧ ಅಂತ ಹೇಳಿದ್ರೆ ಕೊಡಲಿ. ಆಯುಧಂ ಆ ಕೊಡಲಿಯನ್ನು ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಬಿಲ್ಲು ಬಾಣ ಕೂಡ ಇದೆ. ಸೊ ಈ ರೀತಿಯಲ್ಲಿ ಶೋಭಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳಿ. ಈ 40ನೇ ಶ್ಲೋಕಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 40ನೇ ಶ್ಲೋಕ. 40ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನಂತಾರೆ, ಮಾರ್ಗ ಮಧ್ಯದಲ್ಲಿ ತದಂತರೆ ದದರ್ಶ. ಸೋ ಅಂದ್ರೆ ಸಹ ಅಂದ್ರೆ ದಶರಥನು ಭೃಗುಕುಲದಲ್ಲಿ ಅವತರಿಸಿದ್ದ ಪರಶುರಾಮ ಭಾರ್ಗವ.
ಸೊ ಭಾರ್ಗವ ಅಂತ ಶಬ್ದ, ಪರಶುರಾಮ ಅಂತ ಹೇಳ್ಬೋದಿತ್ತು, ಭಾರ್ಗವ ಅಂತ ಹೇಳಿದ್ರೆ ಭೃಗುಕುಲೋತ್ಪನ್ನ, ಭೃಗುಕುಲದ ಶೋಭೆ ಯಾರು? ಪರಶುರಾಮ ದೇವರು ಭೃಗುಕುಲದಲ್ಲಿ ಅವತರಿಸಿದ್ದ ಪರಶುರಾಮನನ್ನು ಕಂಡರು. ಆ ಪರಶುರಾಮನು 1000 ಲಕ್ಷ ಮತ್ತು ಅಮಿತವಾದ ಸೂರ್ಯನ ಕಾಂತಿಯಿಂದ ಶೋಭಿಸುತ್ತಿದ್ದ ತನ್ನ ಸಹಜ ಕಿರಣಗಳ ಸಮೂಹದಲ್ಲಿ ಕಂಗೊಳಿಸುತ್ತಿದ್ದ ಆ ಧನುಸ್ಸನ್ನು ಕೈಯಲ್ಲಿ ಹಿಡಿದಿದ್ದ ಹೊಳೆಯುವ ಕೊಡಲಿಯನ್ನು ಆಯುಧವನ್ನಾಗಿ ಹೊಂದಿದ್ದ ಆ ಪರಶುರಾಮನನ್ನು ಕಂಡರು. ಪರಶುರಾಮ ಅಂದ್ರೆ ಸಾಕ್ಷಾತ್ ನಾರಾಯಣ, ಎಲ್ರಿಗೂ ಗೊತ್ತಿರುವಂತದ್ದು ಅಂತದ್ದು ಸಾಕ್ಷಾತ್ ನಾರಾಯಣ. ಅವನ ಕಾಂತಿ ಸೂರ್ಯರಿಗೂ ಮಿಗಿಲಾದದ್ದು. ಆದರೆ ಅವನ ಕಾಂತಿಯನ್ನು ಕಾಣುವ ಯೋಗ್ಯತೆ ಎಲ್ಲರಿಗೂ ಒಂದೇ ತೆರನಾಗಿಲ್ಲ. ಸಾಮಾನ್ಯರಿಗೆ 1000 ಸೂರ್ಯರ ಕಾಂತಿಯವನಾಗಿ, ಮಧ್ಯಮರಿಗೆ 1,00,000 ಸೂರ್ಯ ಕಾಂತಿಯವನಾಗಿ, ಉತ್ತಮರಿಗೆ ಅನಂತ ಸೂರ್ಯ ಕಾಂತಿಯವನಾಗಿ ಕ್ರಮವಾಗಿ ಏಕಕಾಲಕ್ಕೆ ಗೋಚರಿಸಿದ ಈ ಭಗವಂತ ಸಹಸ್ರ ಲಕ್ಷಾಮಿತ ಭಾನು ದೇಧಿತಿ ಎಂಬ ಪದದಿಂದ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಜ ರಶ್ಮಿ ಮಂಡಲೆ ಅಂತ ಹೇಳಿದ್ರೆ ಭಗವಂತನ ಸಹಜ ಕಾಂತಿಯಾಗಿತ್ತು ಅಂತ ಹೇಳ್ತಾರೆ. ಸಹಜ ಕಾಂತಿಯಾಗಿತ್ತು ಅಂತ ಹೇಳಿದ್ರೆ ಭಗವಂತನಿಗೆ ಇನ್ನು ಯಾರ್ದು ಕಾಂತಿ ಬೇಕಾಗಿಲ್ಲ ಅಂತ ಹೇಳುವಂತದ್ದು. ಸೊ ಆ ನಂತರ ಈಗ 40ನೇ ಶ್ಲೋಕ ಮುಗಿದು 41ನೇ ಶ್ಲೋಕ ಬೈಲಾರೆ. ಅಜಾನತಾಂ ರಾಘವಂ ಆದಿಪುರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈಃ ಸಮಾಹ್ವಯಂತಂ ರಘುಪಂ ಸ್ಪ್ರಧೇವ ನೃಪೋ ಯಯಾಚೆ ಪಣಿಪತ್ಯ ಭೀತಃ. ಅಜಾನತಾಂ ಅರ್ಥ ಮಾಡ್ತಾರೆ. ಶ್ರೀರಾಮನನ್ನು ಭಗವಂತನ ಅವತಾರ, ಅವನೇ ಆದಿಪುರುಷ ಅಂತ ತಿಳಿಯದೇ ಇದ್ದ ಜ್ಞಾನರಹಿತರಾದ ಸಜ್ಜನರಿಗೆ ದೃಷ್ಟಾಂತಗಳಿಂದ ಅಂದ್ರೆ ಪ್ರತ್ಯಕ್ಷವಾಗಿ ತಿಳಿಸುವುದಕ್ಕಾಗಿ ಅಲ್ಲಿ ಬಂದಿರತಕ್ಕ ಶ್ರೀರಾಮನನ್ನು ಸ್ಪರ್ಧೆಗೆ ಆಹ್ವಾನ ಮಾಡುವಂತೆ ಅಂದ್ರೆ ಯುದ್ಧ ಮಾಡುವುದಕ್ಕಾಗಿ ಕರೆಯತಕ್ಕ ಶ್ರೀ ಪರಶುರಾಮನನ್ನು ದಶರಥ ರಾಜನು ಭಯಗ್ರಸ್ತನಾಗಿ ನಮಸ್ಕರಿಸಿ ಈ ರೀತಿ ಬೇಡಿದನು. ಅಜಾನತಾಂ ರಾಘವಂ ಆದಿಪುರುಷಂ, ರಾಘವಂ ಆದಿಪುರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈಃ ಸಮಾಹ್ವಯಂತಂ ರಘುಪಂ ಸ್ಪೃಧೇವ ಸ್ಪೃಧಾ ಏವ ನೃಪೋ ಯಯಾಚೆ ಪ್ರಣಿಪತ್ಯ ಭೀತಃ. ಪ್ರಣಿಪತ್ಯ ಭೀತಃ. ದಶರಥ ಮಹಾರಾಜ ಹೋಗಿ ಪರಶುರಾಮ ದೇವರ ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಣಿಪತ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಭೀತಃ ಅಂತ ಹೇಳಿದ್ರೆ ಏನು? ನಡುಗ್ತಾ ಇದ್ದಾರೆ ದಶರಥ ಮಹಾರಾಜ. ಏನದು ಅಂತ ಹೇಳಿದ್ರೆ ಅವ್ರು ಬಂದದ್ದು ಏನು? ಅವ್ರು ಬಂದವ್ರೆ ಸಮ ಆಹ್ವಯಂತಂ ಅಂತ ಹೇಳಿದ್ರೆ ಕರೆದಿದ್ದಾರೆ ದಶರಥ ಮಹಾರಾಜನನ್ನು, ಬಾ ಇಲ್ಲಿ ಅಂತ. ಅಯ್ಯೋ ದೇವ್ರೆ ಅಂತ ಹೇಳ್ಕೊಂಡು ಯಾರನ್ನೋ ಹಿಡಿಲಿಕ್ಕಿಂತ ಬಂದ ಪೊಲೀಸ್ ಅಂತ ಎಣಿಸ್ಕೊಂಡು ಚೂರು ಹೆದರಿದ್ದು ಹೌದು. ಇದು ನೋಡಿದ್ರೆ ಬಾ ಇಲ್ಲಿ, ಅಯ್ಯೋ ದೇವ್ರೆ ನಮ್ಮನ್ನೇ ಕರೆಯುವುದು ಎಂತದ್ದು ಇದು ಅಂತ ಟ್ರಾಫಿಕ್ ಪೊಲೀಸ್ನವರು ಅಂತ ಹೇಳ್ಕೊಂಡು ಅವ್ರು ಯಾರನ್ನ ನಿಲ್ಲಿಸ್ತಾರೆ ಅಂತ ಗೊತ್ತಾಗುದಿಲ್ಲ. ಸೊ ನಮ್ಮನ್ನೇ ಮತ್ತೆ ನೋಡುವಾಗ ನಿಮ್ಮನ್ನೇ ಅಂತ ನೀವೇ ನಿಲ್ಲಿ ಅಂತ. ಅಯ್ಯೋ ಕರ್ಮ ಆಯ್ತಲ್ಲ, ಇವತ್ತು ಚಾಲನ ಆಗ್ತದೆ ಈಗ ಅಂತ ಹೇಳ್ಕೊಂಡು ಏನಾದ್ರೂ ಒಂದು ಸಿಗ್ತದೆ ಅವರಿಗೆ. ಸೊ ಸಮ್ ಆಹ್ವಯಂತಂ, ದಶರಥ ಮಹಾರಾಜನನ್ನು ಕರೆದಿದ್ದಾರೆ. ಯಾರು? ಪರಶುರಾಮ ದೇವರು. ಸಮ್ ಆಹ್ವಯಂತಂ ರಘುಪಂ, ರಘುಕುಲ ತಿಲಕ ಯಾರು? ದಶರಥನನ್ನ ರಘುಪಂ ಸ್ಪೃಧಾ ಏವ ಅಂತ ಹೇಳಿದ್ರೆ ಸ್ಪರ್ಧೆ ಉಂಟು ಈಗ ಅಂತ. ಯಾರ ಜೊತೆಗೆ? ರಾಮಚಂದ್ರನ ಜೊತೆಗೆ. ರಘುಪಂ ಅಂತ ಹೇಳಿದ್ರೆ ರಘುಕುಲ ತಿಲಕನಾದ ಶ್ರೀರಾಮಚಂದ್ರ ದೇವರು ಸ್ಪೃಧಾ ಏವ ಅವ್ರ ಜೊತೆಗೆ ಸ್ಪರ್ಧೆ ಉಂಟು ಅಂತ. ಅದನ್ನು ಕೇಳಿ ಈ ನೃಪ ಯಾರು? ದಶರಥ ಯಯಾಚೆ ಬೇಡಿದರು. ಅಯ್ಯೋ ರಾಮಚಂದ್ರನನ್ನೊಂದು ಬಿಟ್ಟು ಬಿಡಿ ಈಗ ಅಂತ ಹೇಳಿದ್ರೆ ಮೊನ್ನೆ ವಿದ್ಯಾಭ್ಯಾಸ ಆಗಿದ್ದಷ್ಟೇ, 16-17 ವರ್ಷ. ಆ ಸೀತೆಗೆ 8-9 ವರ್ಷ, ಸಣ್ಣ ಮಗು ಇಬ್ಬರು ಸಹ. ಸೊ ಈಗ ಮದುವೆಯಾಗಿ ಬಂದಿದ್ದಾರಷ್ಟೇ. ಎಲ್ಲಾ ಮಕ್ಕಳು ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ದೊಡ್ಡದಾದದ್ದೇ ಗೊತ್ತಾಗುದಿಲ್ಲ ಕೆಲವು ಸಲ ತಂದೆ ತಾಯಿಗೆ. ಆ ತರ ಏನಂತ ಹೇಳಿದ್ರೆ ಸಣ್ಣ ಮಕ್ಕಳು ನೃಪೋ ಯಯಾಚೆ ಬೇಡಿದರು. ಯಾರ ಹತ್ರ? ಪರಶುರಾಮ ದೇವರ ಹತ್ರ. ಇವರನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ಅಯ್ಯೋ ಇವ್ರ ಜೊತೆಗೆ ಯಾಕೆ ಸ್ಪರ್ಧೆ ಮಾಡಿದ್ರೆ
ಪರಶುರಾಮನೇ ಗೆಲ್ಲುದಲ್ವಾ ಅಂತ ಹೇಳಿದ್ರೆ ಸೋತವರು ಬದುಕಲಿಕ್ಕೆ ಉಂಟ ಅಂತ ತಿಳ್ಕೊಂಡು ಹೆದರಿಕೆಯೇ ಹೆದರಿಕೆ ದಶರಥನಿಗೆ. ಆದರೆ ಪರಶುರಾಮ ದೇವರು ಬಂದದ್ದು ಏನಂತ ಹೇಳಿದ್ರೆ ಇವತ್ತು ಏಕಾದಶಿ ಅಂತ ಬಂದದ್ದವರು ಅಂತ ಹೇಳಿದ್ರೆ ಪ್ರಥಮನ ಏಕಾದಶಿ ಅಂತ ಹೇಳಿದ್ರೆ ಇಡೀ ವರ್ಷದಲ್ಲಿ ಅಂತ ಹೇಳಿದ್ರೆ ಇದರಷ್ಟು ಒಂದು ಪವಿತ್ರವಾದ ಏಕಾದಶಿಯೇ ಇಲ್ಲ. ಮುದ್ರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಹತ್ತಿರ ಇರುವಂತಹ ಸ್ವಾಮಿಗಳ ಹತ್ರ ಹೋಗಿಬಿಟ್ಟು ಎಲ್ಲರೂ ಮುದ್ರಾ ಧಾರಣೆಯನ್ನು ಮಾಡ್ಕೊಂಡಿದ್ದೇನೆ ಅಂತ ನನ್ನ ಯೋಚನೆ. ಸೊ ಹಾಗಿರುವಾಗ ಅಜಾನತಾಂ ಬಂದದ್ದೇನು ವಿಷಯ ಅಂತ ಹೇಳಿದ್ರೆ ಪರಶುರಾಮ ದೇವರು ಅಜಾನತಾಂ ಜನರಿಗೆ ಗೊತ್ತಿಲ್ಲ ಏನಂತ, ರಾಘವಂ ಆದಿಪುರುಷಂ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ, ದಶರಥನ ಮಗ ರಾಜಕುಮಾರ ಅಂದ್ರೆ ಕ್ಷತ್ರಿಯ ರಾಜಕುಮಾರ ಯುವರಾಜ ಅಂತ ತಿಳ್ಕೊಂಡಿದ್ದಾರೆ ಎಲ್ರು ಅಂತ ಹೇಳಿದ್ರೆ ಶ್ರೀರಾಮಚಂದ್ರನನ್ನ ಅಂತೇಳಿ. ದಶರಥ ಅಂತೂ ತಿಳ್ಕೊಂಡಿದ್ದಾರೆ ಸಣ್ಣ ಮಗು ಅಂತ ತಿಳ್ಕೊಂಡು. ಸೊ ಯಾರಿಗೂ ಕೂಡ ರಾಘವಂ ಆದಿಪುರುಷಂ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂದ್ರೆ ಪರಶುರಾಮ ದೇವರು ಬೇರೆ ಅಲ್ಲ, ಶ್ರೀರಾಮಚಂದ್ರ ದೇವರು ಬೇರೆ ಅಲ್ಲ, ಇಬ್ರು ಆದಿಪುರುಷಂ ಅಂತ ಹೇಳಿದ್ರೆ ಇವರು ಅಂತ ಹೇಳಿದ್ರೆ ಮೊದಲು ಇದ್ದದ್ದು ಯಾರಂತ ಹೇಳಿದ್ರೆ ಸೃಷ್ಟಿ ಪ್ರಳಯ ಆಗಿರುವಾಗ ಯಾರೂ ಇಲ್ಲ, ನಾರಾಯಣ ಮಾತ್ರ ಇದ್ದದ್ದು ಲಕ್ಷ್ಮೀ ದೇವಿಯನ್ನು ಆಲಂಗಿಸಿಕೊಂಡು ಆ ಆಲದ ಯಾವುದು ಪತ್ರದ ಮೇಲೆ ಆಲದೆಲೆಯ ಮೇಲೆ ಆ ಪ್ರಳಯ ಸಮುದ್ರದಲ್ಲಿ ಇದ್ದದ್ದು ಯಾರು, ಒಬ್ಬನೇ ನಾರಾಯಣ. ಯಾರು ರುದ್ರನು ರುದ್ರದೇವರು ಇಲ್ಲ, ಬ್ರಹ್ಮದೇವರು ಇಲ್ಲ, ಯಾರೂ ಇಲ್ಲ. ಸೊ ಇದ್ದದ್ದು ಖಾಲಿ ಆದಿಪುರುಷ ಅಂತ ಹೇಳಿದ್ರೆ ಒಬ್ಬರೇ ಇದ್ದದ್ದು. ಅಲ್ಲಿಂದ ಸೃಷ್ಟಿ ಶುರುವಾದದ್ದು, ಅಲ್ಲಿಂದ ಆ ಮೂರು ಗುಣಗಳನ್ನು ಸೃಷ್ಟಿ ಮಾಡಿದ್ದಾಯ್ತು. ಯಾವುದು ಸತ್ವ ರಜ ತಮಸ್ಸು ಮೂರು ಗುಣಗಳು, ಅಲ್ಲಿಂದ ಮಹತ್ತತ್ವ, ಅಲ್ಲಿಂದ ಅಹಂಕಾರ ತತ್ವ, ಅಲ್ಲಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಅಲ್ಲಿಂದ ಬ್ರಹ್ಮಾಂಡ ಸೃಷ್ಟಿ, ಅಲ್ಲಿಂದ 14 ಲೋಕಗಳ ಸೃಷ್ಟಿ, ಅಲ್ಲಿಂದ ಭಗವಂತನ ನಾಭಿಯಿಂದ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಹುಟ್ಟಿ ಆ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ್ದು ಇನ್ನು ಸೃಷ್ಟಿಯನ್ನ ಮುಂದುವರಿಸಿ ಅಂತ ಹೇಳ್ಕೊಂಡು. ಆದ್ರಿಂದ ಆದಿಪುರುಷ ಅಂತ ಹೇಳಿದ್ರೆ ಭಗವಂತ ಮಾತ್ರ, ಶ್ರೀಮನ್ನಾರಾಯಣ. ಆ ಭಗವಂತನ ಇಬ್ರು ಅವತಾರ ಒಬ್ರಿಗೊಬ್ರು ಎದುರು ನಿಂತಿದ್ದಾರೆ. ಆ ಕಡೆಯಿಂದ ಈ ಮೆರವಣಿಗೆ ಹೋಗ್ತಾ ಇದೆ, ಶ್ರೀರಾಮಚಂದ್ರ ಭಗವಂತನನ್ನು ಆ ವಿವಾಹ ಮಹೋತ್ಸವದ ಅಯೋಧ್ಯಾಪುರಿಗೆ ತಲುಪಬೇಕಂತ ತಿಳ್ಕೊಂಡು ಹೋಗ್ತಾ ಇರುವಾಗ ಬಂದಿದ್ದಾರೆ ಪರಶುರಾಮ ದೇವರು ಆ ಕಡೆಯಿಂದ ಈ ಕಡೆಯಿಂದ ಶ್ರೀರಾಮಚಂದ್ರ ದೇವರು ಅಂತ ಹೇಳಿದ್ರೆ. ಪರಶುರಾಮ ಬಂದಿದ್ಯಾಕೆ ಅಂತ ಹೇಳಿದ್ರೆ ಈ ರಾಘವ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ದೇವರು ಇವರು ದೇವರು ಅಂತ ಯಾರಿಗೂ ಗೊತ್ತಿಲ್ಲ, ಆದಿಪುರುಷ ಅಂತ ಯಾರಿಗೂ ಗೊತ್ತಿಲ್ಲ. ಸಮಾಗತಂ ಅದಕ್ಕೋಸ್ಕರ ಬಂದಿದ್ದು ಅಂದ್ರೆ ಶ್ರೀರಾಮಚಂದ್ರ ದೇವರು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಬಂದಿದ್ದು. ಹೇಳಿದಾರ? ಹೇಳಿಲ್ಲ. ಹೇಳಿದ್ದೇನಂತ, ಸಮಾಗತಂ ಜ್ಞಾಪಯಿತು ನಿದರ್ಶನೈಹಿ ಅಂತ ಹೇಳಿದ್ರೆ ಈಗ ಕಣ್ಣ ಮುಂದೆ ಗೊತ್ತಾಗಬೇಕು ಶ್ರೀರಾಮಚಂದ್ರ ಅಂದ್ರೆ ಯಾರು ಅಂತ. ಏನು ಪ್ರವಚನ ಮಾಡ್ಲಿಕ್ಕಿಲ್ಲ, ಏನು ಪಾಠ ಮಾಡ್ಲಿಕ್ಕಿಲ್ಲ, ಏನು ಮೈಕಿನಲ್ಲಿ ಅನೌನ್ಸ್ ಮಾಡ್ಲಿಕ್ಕಿಲ್ಲ, ನೋಡಿಯೇ ಗೊತ್ತಾಗ್ತದೆ ನಾವು ಕಣ್ಣಾರೆ ನೋಡಿದ್ದೇವೆ ಅಂತ. ಏನು ಈ ತರ ಅಂತ. ಸೊ ಜ್ಞಾಪಯಿತು ಅದನ್ನ ಸ್ಮರಣೆ ತರಿಸ್ಬೇಕಲ್ಲ ಎಲ್ರಿಗೂ, ಜನರಿಗೆ ಮನಸ್ಸಿನಲ್ಲಿ. ಓ ಶ್ರೀರಾಮಚಂದ್ರ ಅಂದ್ರೆ ನಾವು ತಿಳ್ಕೊಂಡಿದ್ದು ರಾಜಕುಮಾರ ಅಷ್ಟೇ, ಓ ಶ್ರೀರಾಮಚಂದ್ರ ಅಂದ್ರೆ ಈ ತರ ಅಂತ ತಿಳ್ಕೊಂಡು ಜ್ಞಾಪಯಿತು ಎಲ್ರಿಗೂ ಸ್ಮರಣೆ ಬರ್ಲಿಕ್ಕೋಸ್ಕರ, ಜ್ಞಾಪಕಕ್ಕೆ ಬರ್ಲಿಕ್ಕೋಸ್ಕರ ನಿದರ್ಶನೈಹಿ ಅಂತ ಹೇಳಿದ್ರೆ ಕಣ್ಣೆದುರುಗಡೆ ನೋಡ್ಬೇಕು. ಓ ಶ್ರೀರಾಮಚಂದ್ರ ಅಂದ್ರೆ ದೇವ್ರು ಅಂತ ನಮ್ಗೆ ಆ ಮದ್ವೆಯಿಂದ ಬರುವಾಗ ಗೊತ್ತಾದದ್ದು, ಮದ್ವೆ ತನಕನೂ ಗೊತ್ತಿಲ್ಲ, ಇಷ್ಟು ತನಕನೂ ಗೊತ್ತಿಲ್ಲ ಅಂತ ಅದನ್ನ ಈಗ ನಿದರ್ಶನ ಪೂರ್ವಕವಾಗಿ, ದೃಷ್ಟಾಂತ ಪೂರ್ವಕವಾಗಿ ಕಣ್ಣಿನ ಮುಂದೆ ಆಗುವ ರೀತಿಯಲ್ಲಿ ಅದನ್ನು ತೋರಿಸಬೇಕಂತ ಬಂದಿದ್ದು ಪರಶುರಾಮ ದೇವರು. ಅದನ್ನು ಹೇಳಿದಾರ? ಇಲ್ಲ. ದಶರಥ ಮಾತ್ರ ದೂರದಿಂದ ನೋಡಿ ಹೆದರಿದ್ದಾರೆ. ಅಲ್ಲಿ ಹೆದರಿದ್ದು ಮಾತ್ರ ಅಲ್ಲ, ಕರೆದಿದ್ದಾರೆ. ಏನು? ಆಹ್ವಯಂತಂ ಕರೆದಿದ್ದಾರೆ, ಬನ್ನಿ ಏನದು? ರಘುಪಂ ಶ್ರೀರಾಮಚಂದ್ರನ ಜೊತೆಗೆ ಸ್ಪರ್ಧೆ ಇದೆ ಈಗ ನಂದು, ನನ್ನ ಜೊತೆಗೆ ಅವ್ರು ಯುದ್ಧ ಮಾಡಬೇಕು. ಅಯ್ಯೋ ಕರ್ಮವೇ. ನೃಪೋಯಾಚೆ ಹೋಗಿ ಪ್ರಣಿಪತ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಕಾಲು ಬಿಡುವುದೇ ಇಲ್ಲ. ಯಾರ್ದು? ಪರಶುರಾಮಂದು. ಯಾರು? ದಶರಥ. ಯಾಕೆ? ಯಾಚೆ ಬೇಡ್ತಾ ಇದ್ದಾರೆ. ಅಯ್ಯೋ ಒಂದ್ಸಲಕ್ಕೆ ಬಿಟ್ಟು ಬಿಡಿ, ಈ ಸಲಕ್ಕೆ ಒಂದು ಬಿಟ್ಟು ಬಿಡಿ, ಇವತ್ತು ಬೇಡ. ಯಾಕಂದ್ರೆ ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇರುವಂತದ್ದು ಇದು. ನಾನು ಎಲ್ಲ ಈ ಸಣ್ಣ ಮಕ್ಕಳು ಅವರಿಗೆಲ್ಲ ಮದುವೆ ಮಾಡಿಬಿಟ್ಟು ಮಗಂದಿರು ಸೊಸೆಯಂದ್ರನ್ನು ಕರ್ಕೊಂಡು ಹೋಗ್ತಾ ಇರುವಂತದ್ದು. ಸಣ್ಣ ಮಕ್ಕಳು ಇವರನ್ನು ಬಿಟ್ಟು ಬಿಡಿ, ಇವ್ರ ಜೊತೆಗೆ ಸ್ಪರ್ಧೆ ಬೇಡ.
ಭೀತಃ ಅಂತ ಹೇಳಿದ್ರೆ ಗಡಗಡ ನಡುಗ್ತಾ ಇದ್ದಾರೆ ಯಾರು? ದಶರಥ ಮಹಾರಾಜ. ಸೊ ಹೀಗಿರುವಾಗ ಶ್ರೀರಾಮನು ಆದಿಪುರುಷನಾದ ಭಗವಂತನೇ ಎಂಬುದನ್ನು ಜನಕ್ಕೆ ಇನ್ನೂ ತಿಳಿಯದವರವರು ಅಜಾನತಾಂ, ಅವರಿಗೆ ನಿದರ್ಶನಗಳಿಂದ ಕಣ್ಣೆದುರುಗಡೆ ದೃಷ್ಟಾಂತದಿಂದ ತಿಳಿಸಿಕೊಡಲಿಕ್ಕೆ ಜ್ಞಾಪಯಿತು ಸಮಾಗತಂ ಬಂದಿದ್ದಾರೆ. ಸ್ಪರ್ಧೆಯಿಂದಲೋ ಎಂಬಂತೆ ಈ ಯಾರು? ಪರಶುರಾಮ ದೇವರು ಶ್ರೀರಾಮಚಂದ್ರ ದೇವರನ್ನ ಯುದ್ಧಕ್ಕೆ ಆಹ್ವಾನಿಸಿದ್ದಾರೆ. ಸ್ಪರ್ಧಾಯೇವ, ಈಗ ಸ್ಪರ್ಧೆ ನಡೀಲಿಕ್ಕಿದೆ. ಯಾರ ಮಧ್ಯೆ? ಶ್ರೀರಾಮಚಂದ್ರ ಮತ್ತೆ ನನ್ನ ಮಧ್ಯೆ. ಅರೆ, ಇದು ಕಥೆ ಆಯ್ತಲ್ಲ ಅಂತ ತಿಳ್ಕೊಂಡು, ಸೊ ಸ್ಪರ್ಧಾಯೇವ, ಯುದ್ಧ ಉಂಟೀಗ. ನೃಪೋ ಯಯಾಚೆ, ಅಯ್ಯೋ ಬೇಡ 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 ಅಂತ ಹೇಳ್ಕೊಂಡು ಯಯಾಚೆ, ಯಾಚನ ಅಂದ್ರೆ ಬೇಡುದು, ಯಾಚನೆ. ಸೊ ಯಾಚನ ಅಂದು ಯಯಾಚೆ ಅಂದ್ರೆ ಬೇಡಿದ್ರು ದಶರಥ ಮಹಾರಾಜ. ಪ್ರಣಿಪತ್ಯ, ಕಾಲ್ ಹಿಡ್ಕೊಂಡು ಭೀತಃ ಅಂತ ಹೇಳಿದ್ರೆ ನಡುಗ್ತಾ ಇದ್ದಾರೆ ದಶರಥ ಮಹಾರಾಜ. ಸೊ ಆ ನಂತರ ಏನ್ ಬೇಡ್ತಾರಂತೆ ಹೇಳಿ ವೈಲಾರೆ. 42ನೇ ಶ್ಲೋಕ. ನಮೇ ಸುತಂ ಹಂತುಂ ಇಹಾರ್ಸಸಿ ಪ್ರಭೋ ವಯೋಗತಸ್ಯೈ ದ್ಯುತಿತಃ ಸಭಾರ್ಗವಃ ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಂ ಇಹಾಗತೋಸ್ಮ್ಯಹಂ. 42ನೇ ಶ್ಲೋಕ. ಪರಶುರಾಮ ದೇವರು ಹೇಳ್ತಾರಂತೆ, ಅಲ್ಲ ಇವರು ದಶರಥ ಹೇಳ್ತಾನಂತೆ ಪರಶುರಾಮ ಹತ್ರ, ಹೇ ಪ್ರಭು ಎಲ್ಲೋ ಸರ್ವ ಸಮರ್ಥನೆ, ಈ ಸಮಯದಲ್ಲಿ ನಾನು ವೃದ್ಧನಾಗಿದ್ದೇನೆ, ಆದ್ದರಿಂದ ನನ್ನ ಮಗನನ್ನು ಕೊಲ್ಲುವುದು ಯೋಗ್ಯವಲ್ಲ. ಈ ರೀತಿ ಹೇಳಿದಾಗ ಆ ಪರಶುರಾಮ ಹೇಳ್ತಾನಂತೆ, ನಿನಗೆ 3 ಮಕ್ಕಳನ್ನು ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಕೊಡುತ್ತೇನೆ, ಅವರನ್ನು ಬಿಟ್ಟು ಬಿಡುತ್ತೇನೆ. ಆದರೆ ಈಗ ಯುದ್ಧದಲ್ಲಿ ಹಿಂಜರಿಯದಿರತಕ್ಕಂತಹ, ಅಂದರೆ ರಣೇ ಸ್ಥಿತಂ, ಯುದ್ಧದಲ್ಲಿ ಧೈರ್ಯವಾಗಿ ನಿಲ್ಲತಕ್ಕಂತಹ ಶ್ರೀರಾಮನನ್ನು ನೋಡಲು, ಅಂದ್ರೆ ಅವನು ಯಾರು ಅಂತ ತೋರಿಸಲಿಕ್ಕಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನಂತೆ. ನಮೇ ಸುತಂ ಹಂತುಂ ಇಹಾರ್ಹಸಿ ಪ್ರಭೋ ವಯೋಗತಸ್ಯ ಇತಿ ಉದಿತಸ್ಸ ಭಾರ್ಗವಃ ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಂ ಇಹ ಆಗತೋ ಅಸ್ಮಿ ಅಹಂ. ನಮೇ ಸುತಂ ಹಂತುಂ, ನನ್ನ ಮಕ್ಕಳನ್ನು ಬಿಟ್ಟುಬೇಡಿ. ನ ಮೇ, ಮೇ ಅಂದ್ರೆ ನಂದು, ಸುತಂ ಅಂದ್ರೆ ಮಕ್ಕಳು, ಸುತ. ಸೊ ಶ್ರೀರಾಮಚಂದ್ರ ಮೊದಲಾದ 4 ಜನ ಇವರನ್ನ, ನಮೇ ಸುತಂ ನನ್ನ ಮಕ್ಕಳನ್ನು ಬೇಡ, ಹಂತುಂ ಕೊಲ್ಲುವುದು ಬೇಡ. ಅಂದ್ರೆ ದಶರಥನಿಗೆ ಈಗ ಯುದ್ಧ ಆಗ್ತದೆ, ಯುದ್ಧ ಆದ್ರೆ ಪರಶುರಾಮ ಭಗವಂತ. ಸೊ ಭಗವಂತನೊಟ್ಟಿಗೆ ಯುದ್ಧ ಮಾಡಿ ಯಾರಾದ್ರೂ ಬದುಕಲಿಕ್ಕೆ ಆಗ್ತದ ಅಂತ ಹೇಳಿದ್ರೆ ಯುದ್ಧದಲ್ಲಿ ಅಂತ ಹೇಳಿದ್ರೆ ಇವರು ಸೋತು ಅಂದ್ರೆ ಸತ್ತು ಹೋದ್ರೆ ಏನ್ ಮಾಡುದು ಅಂತ ಹೇಳ್ಕೊಂಡು ಏನಂತ ಹೇಳಿದ್ರೆ ಹೆದರಿಕೆಯೇ ಹೆದರಿಕೆ. ನಮೇ ಸುತಂ ನನ್ನ ಮಕ್ಕಳನ್ನು ಬಿಟ್ಟುಬೇಡಿ, ಹಂತುಂ ಕೊಲ್ಲಬೇಡಿ, ನ ಅಂದ್ರೆ ಬೇಡ, ಇಹ ಅರ್ಹಸಿ ಪ್ರಭೋ ನೀವು ಈ ತರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಹ ಅರ್ಹಸಿ ತ್ವಂ ನ ಅರ್ಹಸಿ, ನೀವು ಈ ತರ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭೋ ಅಂತ ಹೇಳಿದ್ರೆ ಭಗವಂತ ಪರಶುರಾಮ, ನೀವು ಈ ತರ ಖಂಡಿತ ಮಾಡಬಾರ್ದು. ಇದು ಸರಿಯಲ್ವೇ ಅಲ್ಲ, ಈ ತರ ಮಾಡಬಾರ್ದು. ಇಹ ಅರ್ಹಸಿ, ಇಹ ನ ಅರ್ಹಸಿ ಅಂತ ಹೇಳಿದ್ರೆ ಈ ತರ ಮಾಡಬೇಡಿ, ನೀವು ಈ ತರ ಮಾಡ್ಲಿಕ್ಕೆ ಅದು ನೀವು ಭಗವಂತ ಅಲ್ವಾ, ನೀವು ದೇವರಲ್ವಾ, ದೇವ್ರು ಈ ತರ ಮಾಡುದು ಉಂಟಾ? ನೀವು ಇಹ ಅರ್ಹಸಿ ಅಂದ್ರೆ ಈ ತರ ಯೋಗ್ಯತೆ ಅಲ್ಲ, ಅದು ಮಾಡ್ಲಿಕ್ಕಿಲ್ಲ. ಅದು ಪ್ರಭೋ ಅಂತ ಹೇಳ್ತಾರೆ ಭಗವಂತ. ನನ್ಗೆ ಅಂತ ಹೇಳಿದ್ರೆ ದಶರಥ ಹೇಳುದು, ಇವರು ಮಕ್ಕಳು, ಸಣ್ಣ ಮಕ್ಕಳು, ನಾನು ವಯೋಗತಸ್ಯ ನನಗೆ ವಯಸ್ಸಾಯಿತು. ವಯೋಗತ ಅಂತ ಹೇಳಿದ್ರೆ ನಾನು ಮುದುಕ, ನೋಡಿದ್ರೆ ಗೊತ್ತಾಗುದಿಲ್ವಾ? ಸೊ ನಾನು ಇನ್ನು ಯಾರಿಗೆ ಪಟ್ಟ ಕಟ್ಟಬೇಕು? ಇವರಿಗೆ ತಾನೆ. ಸೊ ಈಗ ನೀವು ಯುದ್ಧ ಮಾಡಿ ನೀವು ಈಗ ಕೊಂದು ಹಾಕಿದ್ರೆ ಏನ್ ಮಾಡುದು? ವಯೋಗತಸ್ಯ ಇತಿ ಉದಿತಃ ಅಂದ್ರೆ ಇತಿ ಉದಿತಃ ಈ ರೀತಿ ಹೇಳ್ತಾರೆ ಯಾರು? ದಶರಥ. ಸಹ ಯಾರಿಗೆ? ಭಾರ್ಗವ. ಅಷ್ಟು ಹೇಳಿದಾಗ ಭಾರ್ಗವ ಪರಶುರಾಮ ದೇವರು ಹೇಳ್ತಾರೆ, ಸ ಭಾರ್ಗವ ಇತಿ ಉದಿತಃ ಅಂದ್ರೆ ಅದಕ್ಕೆ ಅಷ್ಟು ಹೇಳಿದಾಗ, ದಶರಥ ಹೇಳಿದಾಗ ಈ ಆರಾಮದಲ್ಲಿ ಪರಶುರಾಮ ಹೇಳ್ತಾರೆ ಭಾರ್ಗವ ಇತಿ ಉದಿತಃ. ಏನಪ್ಪ ದಶರಥ? ಸುತತ್ರಯಂತೆ ಪ್ರದದಾಮಿ,
ನಾನು ಯುದ್ಧ ಮಾಡುದು ರಾಘವನ ಜೊತೆಗೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನ ಜೊತೆಗೆ. ಮತ್ತೆ 3 ಮಕ್ಕಳಿದ್ದಾರಲ್ಲ, ಯಾರು? ಭರತ, ಶತ್ರುಘ್ನ, ಲಕ್ಷ್ಮಣ. ಅವರನ್ನು ನಾನು ಯುದ್ಧಕ್ಕೆ ಕರೆಯುವುದೇ ಇಲ್ಲ. 3 ಮಕ್ಕಳು ನಿಂದೆ ಕರ್ಕೊಂಡು ಹೋಗ್ಬೋದು ಇವತ್ತು ಆರಾಮಾಗಿ ಅಯೋಧ್ಯೆಗೆ, ಏನು ತಲೆಬಿಸಿ ಇಲ್ಲ, ಗ್ಯಾರಂಟಿ ಅದು. ಸುತತ್ರಯಂ ಅಂತ ಹೇಳಿದ್ರೆ ಸುತತ್ರಯಂ 3 ಜನ ಮಗಂದಿರು ತೇ ಪ್ರದದಾಮಿ, ನಾನು ನಿನಗೆ ಕೊಟ್ಟೆ. ಅವ್ರ ಹತ್ರ ಯುದ್ಧ ಮಾಡುದಿಲ್ಲ, ಏನ್ ಹೆದರುದು ಬೇಡ. ಯಾಕೆ? ಮುದುಕ ಅಲ್ವಾ, ವಯೋಗತಾಸಿ ಅಲ್ವಾ. ಸೊ 3 ಜನ ಇದ್ದಾರೆ, ಒಬ್ರೊಬ್ರಲ್ಲ. ಶುಶ್ರೂಷು ಮಧ್ವರಿಗಾಗುವಾಗ ಅವರ ತಂದೆ ತಾಯಿ ಹೇಳಿದ್ದು 1 ಶುಶ್ರೂಷು ಬೇಕು ಅಂತ, ನೀನು ಹೋದ್ರೆ ನಾವೆಂತ ಮಾಡುದು ಅಂತ. ಸೊ ಇಲ್ಲಿ ಅದಲ್ಲ, ಇಲ್ಲಿ 3 ಜನ ಮಕ್ಕಳು ನಿಂಗೆ ಇದ್ದಾರೆ. ಸುತತ್ರಯಂ ತೇ ನಿನಗೆ ಪ್ರದದಾಮಿ ಕೊಟ್ಟಿದ್ದೇನೆ, ಕೊಡ್ತೇನೆ. ರಾಘವಂ ರಣೇ ಸ್ಥಿತಂ ದ್ರಷ್ಟುಂ ಇಹ ಆಗತಃ ಅಸ್ಮಿ ಅಹಂ. ಅಸ್ಮಿ ಅಹಂ ಅಸ್ಮಿ ಆಗತ. ಇಹಂ ಅಂದ್ರೆ ಅಹಂ, ಆಗತಃ ಅಸ್ಮಿ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಬಂದಿದ್ದೇನೆ. ಅಸ್ಮಿ ಅಂದ್ರೆ ಬಂದಿದ್ದೇನೆ, ಅಹಂ ನಾನು, ಆಗತ ಇಲ್ಲಿಗೆ ಬಂದಿದ್ದೇನೆ, ಆಗತ. ದ್ರಷ್ಟುಂ ಇಹ, ಇಹ ಅಂದ್ರೆ ಇಲ್ಲಿ, ದ್ರಷ್ಟುಂ ನೋಡ್ಲಿಕ್ಕೆ. ಏನಂತ ನೋಡುದು? ರಾಘವಂ ರಣೇ ಸ್ಥಿತಂ, ಇದನ್ನು ನೋಡ್ಲಿಕ್ಕೆ. ಅಂದ್ರೆ ರಾಘವಂ ಶ್ರೀರಾಮಚಂದ್ರ, ರಣೇ ಸ್ಥಿತಂ ಯುದ್ಧದಲ್ಲಿ ಸನ್ನದ್ಧರಾಗಿ ನಿಲ್ಲಬೇಕು ನನ್ನ ಎದುರುಗಡೆ, ಅದನ್ನು ನೋಡ್ಲಿಕ್ಕೆ ನಾನು ಬಂದದ್ದು ಅಂತ ಹೇಳಿದ್ರೆ ರಾಘವನ ಜೊತೆಗೆ ಈಗ ಯುದ್ಧ ಆಗೇ ಆಗ್ತದೆ, ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ನೀನು ತಪ್ಪಿಸ್ಲಿಕ್ಕೆ ಕೂಡುದು ಅಂತ ದಶರಥನಿಗೆ ಆದೇಶ ಕೊಡ್ತಾರೆ ಪರಶುರಾಮ ದೇವರು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ವ ಸಮರ್ಥನಾದ ಪರಶುರಾಮ, ಅದಾಯ್ತಲ್ಲ, ಅದೇ ಕರೆಕ್ಟ್. ನಮೇ ಸುತಂ ಹಂತುಂ, ಸರ್ವ ಸಮರ್ಥನಾದ ಪರಶುರಾಮ, ಪ್ರಭೋ ನಾನು ಇಳಿ ವಯಸ್ಸಿನವ, ವಯೋಗತಸ್ಯ, ನನ್ನ ಮಗ ಇನ್ನೂ ಚಿಕ್ಕವ, ಇವನನ್ನು ನೀನು ಕೊಲ್ಲಕೂಡದು. ನ ಇಹ ಅರ್ಹಸಿ ಪ್ರಭೋ, ಮಾಡಬೇಡ ಈ ತರ. ಅದಕ್ಕೆ ಪರಶುರಾಮ ಹೇಳ್ತಾರೆ, ನಿಮ್ ವಯಸ್ಸಾಯ್ತಲ್ಲ, 3 ಪುತ್ರರನ್ನು ನಿನಗೆ ಕೊಡ್ತೇನೆ. ಸುತತ್ರಯಂತೆ ಪ್ರದದಾಮಿ, 3 ಜನ ಶುಶ್ರೂಷಗಳು ಇದ್ದಾರೆ. ಶ್ರೀರಾಮ ಮಾತ್ರ ರಾಘವಂ ರಣೇ ಸ್ಥಿತಂ, ರಣ ಅಂದ್ರೆ ಯುದ್ಧ, ರಣೇ ಸ್ಥಿತಂ ಅಂದ್ರೆ ಯುದ್ಧದಲ್ಲಿ ಸನ್ನದ್ಧರಾಗಿ ಸ್ಥಿತಂ ಇರುವಂತದ್ದನ್ನ, ಅದನ್ನ ನೋಡ್ಲಿಕ್ಕೆ ನಾನಿಲ್ಲಿ ಬಂದದ್ದು. ಸೊ 3 ಪುತ್ರರನ್ನು ನಿನಗೆ ಕೊಡ್ತೇನೆ, ಶ್ರೀರಾಮನನ್ನು ಮಾತ್ರ ಯುದ್ಧದಲ್ಲಿ ಎದುರಿಸಲೆಂದೇ. ರಣೇ ಸ್ಥಿತಂ ಅಂದ್ರೆ ನನ್ನ ಎದುರುಗಡೆ ಶ್ರೀರಾಮಚಂದ್ರ ನಿಲ್ಲಬೇಕು ಯುದ್ಧಕ್ಕೆ, ಅದನ್ನು ನೋಡ್ಲಿಕ್ಕೆ ನಾನಿಲ್ಲಿಗೆ ಬಂದದ್ದು. ಸೊ ಶ್ರೀರಾಮನನ್ನು ಮಾತ್ರ ಯುದ್ಧದಲ್ಲಿ ಎದುರಿಸಲೆಂದೇ ನಾನಿಲ್ಲಿಗೆ ಬಂದಿರುವಂತದ್ದು ಅಂತ ಹೇಳಿದ ಕೂಡಲೇ ಪಾಪ ದಶರಥನ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಆ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕೈ ನಡುಗ್ತಾ ಇದೆ, ಕಾಲೆಲ್ಲ ನಡುಗ್ತಾ ಇದೆ. ಅರ್ಜುನನಿಗೆ ಯುದ್ಧ ಬೇಡ ಅಂತ ಹೇಳುವಾಗ ಯಾವ ರೀತಿ ಗಾಂಡೀವ ಹಸ್ತದಿಂದ ಇಳಿದು ಹೋಗ್ತಾ ಇದೆ, ನನ್ಗೆ ನಿಲ್ಲಿಕ್ಕೆ ಸಮೇತ ಆಗ್ತಾ ಇಲ್ಲ, ಇಡೀ ಮೈ ಬೆವರ್ತಾ ಇದೆ ಅಂತ, ಕೈಕಾಲು ನಡುಗ್ತಾ ಇದೆ ಅಂತ ಹೇಳ್ಕೊಂಡು ಅರ್ಜುನ ಹೇಳಿದ ಹಾಗೆ ಯುದ್ಧ ಭೂಮಿಯಲ್ಲಿ. ಸೊ ಅದಕ್ಕೆ ಆಮೇಲಿಂದ ಶ್ರೀಕೃಷ್ಣ ಭಗವಂತ ಅವರಿಗೆ ಭಗವದ್ಗೀತೆಯನ್ನು ಉಪದೇಶಿಸುವಂತಹದ್ದು. ನಿನ್ನ ಕರ್ತವ್ಯ ಏನು ಅದನ್ನು ನೀನು ಮಾಡು, ನೀನು ಕ್ಷತ್ರಿಯ, ಯುದ್ಧ ಭೂಮಿಯಲ್ಲಿ ಬಂದಿದ್ಯಾಕೆ? ಅಧರ್ಮದ ವಿರುದ್ಧ ಧರ್ಮ ಸ್ಥಾಪನೆಗೆ ಬಂದಿರುವವನು ಅಂತ ಹೇಳಿದ್ರೆ, ಇದು ಏನು ಅಂತ ಹೇಳಿದ್ರೆ ಮನ್ಮಾನೆ ಬಂದದ್ದಲ್ಲ ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಬೇರೆ ದಾರಿಯೇ ಇಲ್ಲ, ಅದಕ್ಕೆ ಬಂದದ್ದು. ಬಂದವ ನೀನು ಕ್ಷತ್ರಿಯ, ನಿನ್ನ ಕರ್ತವ್ಯ ಏನು? ಯುದ್ಧ ಮಾಡುದು. ಯುದ್ಧ ಮಾಡುದು ಬಿಟ್ಟು ಅಯ್ಯಯ್ಯೋ ಅವರು ನನ್ನ ಮಾವ, ಅವರು ನಂದು ಅಜ್ಜ, ಅವರು ನನಗೆ ಹೇಳಿಕೊಟ್ಟ ಗುರುಗಳು, ಯುದ್ಧ ಅಂತ ಹೇಳಿದ ಮೇಲೆ ಅವರು ಗುರುಗಳು ನಿನ್ನೆ ಪಾರ್ಟಿಗೆ ಬಂದಿದ್ದಾರಾ? ಇಲ್ಲ. ಅವ್ರ ಪಾರ್ಟಿಯಲ್ಲಿ ಅಂತ ಹೇಳಿದ್ರೆ ಅಯೋಗ್ಯನಾದ ಆ ದುಷ್ಟನಾದ ದುರ್ಯೋಧನ ಪಾರ್ಟಿಯಲ್ಲಿ ಇರುತ್ತಾನೆ. ಸೊ ಅವರು ಅಜ್ಜ ಇರ್ಲಿ, ಗುರುಗಳಿರ್ಲಿ, ಮಾವ ಇರ್ಲಿ, ದುಷ್ಟನ ಒಟ್ಟಿಗೆ ಇರುವವನನ್ನ ದುಷ್ಟರಂತಲೇ ಎಣಿಸ್ಕೋಬೇಕಲ್ವಾ? ನಿನ್ನ ಕರ್ತವ್ಯ ಮಾಡುವಂತ ಭಗವದ್ಗೀತೆಯನ್ನ ಯುದ್ಧ ಭೂಮಿಯಲ್ಲಿ ಹೇಳಿದಿರುವಂತಹದ್ದು, ಅರ್ಜುನನಿಗೆ ಹೇಳಿರುವಂತಹದ್ದು. ಆ ಅರ್ಜುನನ ಪರಿಸ್ಥಿತಿ ಭಗವದ್ಗೀತೆ ಕೇಳುವ ಮೊದಲು ಯಾವ ರೀತಿ ನಡುಕು ಬಂದಿತ್ತೋ ಅದೇ ರೀತಿಯ ನಡುಕು ಬಂದಿದೆ. ಯಾರಿಗೆ? ಈ ದಶರಥನಿಗೆ. ಸೊ ಮುಂದೆ ಏನಾಯ್ತು ವೇಲೆಯರೇ? 44ನೇ ಶ್ಲೋಕ. 43ನೇ ಶ್ಲೋಕ. ಸ ಇತ್ತ ಮುಕ್ತ್ವಾ ನೃಪತಿಂ ರಘೋತ್ತಮಃ ಪ್ರಾಹ ನಿಜಾಂ ತನುಂ ಹರಿಃ ಅಭೇದ ಮಜ್ಜೇಷ್ವಪಿ ದರ್ಶಯನ್ ಪರಂ ಪುರಾತನೋಹಂ ಹರಿರೇಶ ಇತ್ಯಪಿ.
ಈ ಪ್ರಕಾರ ಪರಶುರಾಮ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ ದಶರಥ ರಾಜನನ್ನು ಕುರಿತು. ನೋಡು, ನಾನು ಕೂಡ ಪುರಾತನಾದ ಶ್ರೀಹರಿಯು, ಅಂದ್ರೆ ನಾನು ಕೂಡ ಭಗವಂತನ ಅವತಾರ. ತನಗೂ ರಾಮನಿಗೂ ಅವತಾರದಿಂದ ಅಭೇದವನ್ನು ಅಜ್ಞರಲ್ಲಿಯೂ ತಿಳಿಸುತ್ತಾ ತನ್ನದೇ ಸ್ವರೂಪಭೂತನಾದ ರಘೋತ್ತಮನಾದ ರಾಮ ರೂಪಿಯಾದ ಶ್ರೀಹರಿಯನ್ನು ಕುರಿತು ಈ ರೀತಿ ಹೇಳಿದನಂತೆ. ಅದೇನು ಹೇಳ್ತಾನಂತೆ ಮುಂದಿನ ಶ್ಲೋಕದಲ್ಲಿ ನೋಡುವ. ಸ ಇತ್ತಂ ಉಕ್ತ್ವಾ ನೃಪತಿಂ ರಘುತ್ತಮಂ ಭೃಗೋತ್ತಮ ಪ್ರಾಹ ನಿಜಾಂ ತನುಂ ಹರಿಂ ಅಭೇದಂ ಅಜ್ಞೇಷ್ವಪಿ ದರ್ಶಯನ್ ಪರಂ ಪುರಾತನೋಹಂ ಹರಿರೇಶ ಇತ್ಯಪಿ ಸ ಇತ್ತಂ ಉಕ್ತ್ವಾ ನೃಪತಿಂ ರಘುತ್ತಮಂ ಭೃಗೋತ್ತಮಃ ಪ್ರಾಹ ನಿಜಾಂ ತನುಂ ಹರಿಃ ಅಭೇದಂ ಅಜ್ಞೇಷ್ವಪಿ ಅಜ್ಞೇಷು ಅಪಿ ಅಭೇದಂ ಅಜ್ಞೇಷು ಅಪಿ ದರ್ಶಯನ್ ಪರಂ ಪುರಾತನ ಅಹಂ ಹರಿಹಿ ಏಷ ಇತ್ಯಪಿ. ಏನು ದಶರಥ ಮಹಾರಾಜ, ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕೆ ಇಷ್ಟೆಲ್ಲ ನಡುಗ್ತಾ ಇರುವಂತದ್ದು? ಸ ಇತ್ತಂ ಉಕ್ತ್ವಾ ನೃಪತಿಂ, ನೃಪತಿಂ ರಾಜನಿಗೆ, ನೃಪತಿ ಸೊ ನರರ ಒಡೆಯ, ಆ ರಾಜನಿಗೆ ದಶರಥನಿಗೆ ಸ ಇತ್ತಂ ಉಕ್ತ್ವಾ ಹೇಳಲಿಕ್ಕೆ ಶುರು ಮಾಡಿದ. ಯಾರು? ಪರಶುರಾಮ ದೇವರು ಹೇಳಲಿಕ್ಕೆ ಶುರು ಮಾಡಿದ್ರು. ಸಹ ಇತ್ತಂ ಉಕ್ತ್ವಾ ಈ ರೀತಿ ಹೇಳಿ, ಇತ್ತಂ ಉಕ್ತ್ವಾ ರಘುತ್ತಮಂ ಭೃಗೋತ್ತಮಃ ಪ್ರಾಹ, ರಘುತ್ತಮಂ ಭೃಗೋತ್ತಮಃ ಪ್ರಾಹ ಅಂತ ಇದೆ. ರಘುತ್ತಮ, ರಘುವಂಶದ ತಿಲಕ, ರಘುವಂಶದಲ್ಲಿ ಅತ್ಯಂತ ಉತ್ತಮ ಯಾರು? ಶ್ರೀರಾಮಚಂದ್ರ. ರಘುತ್ತಮಂ ಭೃಗೋತ್ತಮಃ ಪ್ರಾಹ, ಭೃಗುತ್ತಮ ಅಂದ್ರೆ ಭೃಗುಕುಲದಲ್ಲಿ, ಭೃಗುವಂಶದಲ್ಲಿ ಅತ್ಯಂತ ಶ್ರೇಷ್ಠನಾದ ಪರಶುರಾಮ ದೇವರು, ರಘುತ್ತಮಂ ರಾಮಚಂದ್ರ ದೇವರು, ರಾಮಚಂದ್ರ ದೇವರನ್ನು ಪರಶುರಾಮ ದೇವರು ಭೃಗುತ್ತಮಃ ಪ್ರಾಹ ಹೇಳಿದರು. ನಿಜಾಂ ತನುಂ ಹರಿಹಿ ಅಂತ ಹೇಳಿದ್ರೆ ಈ ಲೋಕಕ್ಕೆ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಅವರು ರಾಜಕುಮಾರ, ದಶರಥ ಹೇಳ್ತಾ ಇದ್ದಾರೆ ಸಣ್ಣ ಮಗು ಅಂತ. ಸೊ ರಘುತ್ತಮಂ ಯಾರು? ನಿಜಾಂ ತನುಂ ಹರಿಂ, ನಿಜಾಂ ಅಂತ ಹೇಳಿದ್ರೆ ತನ್ನದೇ, ತನುಂ ಅಂತ ಹೇಳಿದ್ರೆ ಹರಿಹಿ ಅಂತ ಹೇಳಿದ್ರೆ, ಹರಿಹಿ ಅಂದ್ರೆ ಯಾರು? ಭಗವಂತ. ತನುಂ ಅಂದ್ರೆ ಇದು ದೇಹ, ಏನು ಕಾಣ್ತಾ ಇದೆ, ಕಾಣ್ತಾ ಇರುವಂತದ್ದು ದೇಹ, ಏನು ಕಾಣ್ತಾ ಇದೆಯೋ ದೇಹ, ಇದು ಜ್ಞಾನ ಸುಖ ಸ್ವರೂಪ ದೇಹ. ಇದು ನಿಮಗೆ ಅಂತ ಹೇಳಿದ್ರೆ ಲೋಕದ ಜನರಿಗೆ ಯಾವುದು ಮೋಹನಕ್ಕೋಸ್ಕರ ಈ ರೀತಿ ಶ್ರೀರಾಮ ಅಂತ ಹೇಳಿದ್ರೆ ರಾಜನ ಮಗ ಅಂತ ಹೇಳ್ಕೊಂಡು ಈ ರೀತಿ ಅವತಾರ ಮಾಡಿರುವಂತದ್ದು. ಇದು ಭಗವಂತ, ಸಾಕ್ಷಾತ್ ಭಗವಂತ. ಯಾರು? ಈ ರಾಮಚಂದ್ರ. ನಿಮ್ಮ ಮಗ ಅಂತ ಯಾರನ್ನು ಹೇಳ್ತಾ ಇದ್ದೀರೋ, ನಿಜಾಂ ತನುಂ ಹರಿಹಿ ಅಂತ ಹೇಳಿದ್ರೆ ಇದು ಭಗವಂತನದ್ದೇ ದೇಹ. ಇದು ನಿಮಗೆ ಕಾಣ್ತಾ ಇರುವಂತದ್ದು ಆಕೃತಿ, ಇದು ಆಕೃತಿ ನಿಮ್ಮ ಮಗನ ಆಕೃತಿ ಅಲ್ಲ, ಇದು ಭಗವಂತನ ಆಕೃತಿ. ಆ ಭಗವಂತ ನಿಮ್ಮ ಮಗನ ರೂಪದಲ್ಲಿ ಅವತಾರ ಮಾಡಿದ್ದಾರೆ. ಅಭೇದಂ, ಅಭೇದಂ ಅಂದ್ರೆ ನನಗೂ ಶ್ರೀರಾಮಚಂದ್ರನಿಗೂ ಅಭೇದಂ, ಭೇದವೇ ಇಲ್ಲ. ನಾನು ದೇವರು ಅಂತ ನಿಮಗೆ ಗೊತ್ತು, ಶ್ರೀರಾಮಚಂದ್ರ ದೇವರು ಅಂತ ನಿಮಗೆ ಗೊತ್ತಿಲ್ಲ. ಅಭೇದಂ ಅಜ್ಞೇಷು ಅಪಿ, ಅಜ್ಞ ಅಂದ್ರೆ ತಿಳಿಯದವರು, ಅಜ್ಞ. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದವರು, ಅಜ್ಞ ಅಂದ್ರೆ ಏನೂ ತಿಳಿಯದವರು. ಅಜ್ಞೇಷು ಅಪಿ ಏನೂ ತಿಳಿಯದವರಲ್ಲಿ, ಅಜ್ಞೇಷು ಸಪ್ತಮಿ ವಿಭಕ್ತಿ, ಅಜ್ಞೇಷು ಅಪಿ ಏನೂ ತಿಳಿಯದವರಿಗೂ ಕೂಡ ಗೊತ್ತಾಗಲಿ, ದರ್ಶಯನ್ ತೋರಿಸ್ಲಿಕ್ಕೋಸ್ಕರ, ಪರಂ ಅಂತ ಹೇಳಿದ್ರೆ ಈ ರಾಮಚಂದ್ರ ದೇವರು. ಇದು ಯಾವುದು? ರಾಜಕುಮಾರ ಅಂತ ನೀವು ಯಾರನ್ನು ಯುವರಾಜ ಅಂತ ನೀವು ತಿಳ್ಕೊಳ್ತಾ ಇದ್ದೀರೋ, ಇನ್ನು ಮದುಮಗ ಅಂತ ತಿಳ್ಕೊಳ್ತಾ ಇದ್ದೀರೋ, ಇದು ಖಾಲಿ ಮದುಮಗ ಅಲ್ಲ, ಖಾಲಿ ನಿಮ್ಮ ಮಗ ಅಲ್ಲ, ಖಾಲಿ ಅಯೋಧ್ಯದ ಯುವರಾಜ ಅಲ್ಲ. ಇವರು ಸಾಕ್ಷಾತ್ ಭಗವಂತನೇ. ದರ್ಶಯನ್ ಅದನ್ನು ತೋರಿಸುತ್ತಾ, ಪರಂ ಇವರು ಸರ್ವೋತ್ತಮ ಸರ್ವಸ್ವತಂತ್ರನಾದ ಭಗವಂತ. ಇದು ಪುರಾತನಃ, ಪುರಾತನಃ ಅಂತ ಹೇಳಿದ್ರೆ ಅವತ್ತು ಪ್ರಳಯ ಆದಾಗ ಅಂತೇಳಿ ಯಾರೂ ಇರಲಿಲ್ಲ, ಈ ಭಗವಂತ ಮಾತ್ರ ಇದ್ದದ್ದು. ಅದೇ ಭಗವಂತ ಒಂದ್ ಕಡೆಯಲ್ಲಿ ಇಲ್ಲಿ ಇದೆ, ಒಂದ್ ಕಡೆಯಲ್ಲಿ ಆ ಕಡೆ ನೀವು ಕಾಣ್ತಾ ಇದ್ದೀರಿ. ಅಭೇದಂ ಇಬ್ಬರಿಗೂ ಏನೂ ಭೇದ ಇಲ್ಲ.
ಪುರಾತನ ಅಹಂ ಅಂತ ಹೇಳಿದ್ರೆ ಆದಿಪುರುಷ ಅಂತ ಹೇಳಿದ್ರೆ ಆವಾಗ ಯಾರು ಇರ್ಲಿಲ್ಲ. ಪ್ರಳಯ ನೀರಿನಲ್ಲಿ ಖಾಲಿ ಆಲದೆಲೆಯ ಮೇಲೆ ಮಲಗಿದ್ದ ಶಿಶು ಯಾವುದು ಅಂತ ಹೇಳಿದ್ರೆ ಭಗವಂತ. ಸೊ ಅದೇ ಭಗವಂತನ ಎರಡು ರೂಪಗಳು ನಿಮ್ಮ ಎದುರುಗಡೆ ಕಾಣ್ತಾ ಇರುವಂತದ್ದು. ಪುರಾತನೋ ಅಹಂ ಹರಿರೇಶ ಇತ್ಯಪಿ, ಅಹಂ ಹರಿಹಿ ಏಷ ಇತ್ಯಪಿ, ನಾನು ಭಗವಂತ, ಏಷ ಇವನೂ ಭಗವಂತ ಅಂತ ತಿಳ್ಕೊಂಡು ಇದು ಎರಡು ಒಂದೇ ಭಗವಂತನ ಎರಡೂ ರೂಪಗಳು ಅಂತ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಸ್ಪರ್ಧೆ, ಈ ಯುದ್ಧ ಏನು ಹೆದರಿಕೊಳ್ಳುವುದು ಬೇಡ ಅಂತ ಆ ರೀತಿಯಲ್ಲಿ ಸಮಾಧಾನ ಮಾಡುವ ರೀತಿಯಲ್ಲಿ ವಿಷಯವನ್ನೆಲ್ಲ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಆ ದೃಷ್ಟಾಂತ ಪೂರ್ವಕವಾಗಿ ಪರಶುರಾಮ ಯಾವ ರೀತಿ ಹೇಳ್ತಾ ಇದ್ದಾರೆ, ಶ್ರೀರಾಮನೇ ಭಗವಂತ ಅಂತ ಹೇಳ್ಕೊಂಡು ಅದನ್ನ ಮುಂದೆ ಇದನ್ನ ನೋಡುವ. 4 ಶ್ಲೋಕಗಳಾಯ್ತು, ಯಾಕಂದ್ರೆ ಓದ್ಲಿಕ್ಕೆ ಮತ್ತೆ ಟೈಮ್ ಸಿಕ್ಕುದಿಲ್ಲ. ಸೊ ಈ 4 ಶ್ಲೋಕಗಳನ್ನು ಇಟ್ಕೊಂಡು ಶ್ರೀಕೃಷ್ಣಾರ್ಪಣ.